ಗೋವಿಗಾಗಿ ಗೋಶಾಲೆ ಇರುವುದನ್ನು ಕಂಡಿದ್ದೇವೆ. ಗೋವಿಗಾಗಿ ಗೋಪಾಲಕರು ಇರೋದನ್ನು ಕಂಡಿದ್ದೇವೆ. ಗೋವಿಗಾಗಿ ಮಠ ಇರೋದನ್ನು ಕಂಡಿದ್ದೇವೆ. ಗೋವಿಗಾಗಿ ಸರ್ಕಾರ ಇರೋದನ್ನು ಕಂಡಿದ್ದೇವೆ. ಆದರೆ ಸಾಮಾಜಿಕ ಜಾಲತಾಣ ದುರುಪಯೋಗ ಆಗುತ್ತಿರುವ ಇಂದಿನ ದಿನಗಳಲ್ಲಿ ಗೋವಿಗಾಗಿ ಕಳೆದೆರಡು ವರ್ಷಗಳಿಂದ ಗೋ ಬ್ಯಾಂಕಿಗೆ ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಂತಿರುವಂತಹ ವಾಟ್ಸಪ್ ಬಳಗವೊಂದು ಇದೆ ಅನ್ನುವುದನ್ನು ಸ್ಮರಿಸಿ ಗೋಪ್ರೇಮಿಗಳಿಗೆ ಪರಿಚಯಿಸಿಕೊಡುತ್ತಿದೆ. 1024 ಸದಸ್ಯರ ಗರಿಷ್ಠ ಮಿತಿ ಮುಟ್ಟಿದ್ದು 2ನೇ ವಾಟ್ಸಪ್ ಗ್ರೂಪ್ ಸಹ ರಚನೆಯಾಗಿದೆ. ಐರ್ಲೆಂಡ್, ಅಮೆರಿಕ, ಕೆನಡಾ, ಇಂಗ್ಲೆಂಡ್ನಂತಹ ವಿದೇಶದಲ್ಲಿರುವ ಭಾರತೀಯ ಗೋಪ್ರೇಮಿಗಳೂ ಸಹ ಇಂದು ಗೋ ಬ್ಯಾಂಕ್ನ ಪ್ರತಿ ಚಟುವಟಿಕೆಗಳನ್ನು ಕಾಣುತ್ತಿದ್ದಾರೆ. ಹಾಗೆ ತತ್ಕ್ಷಣದಲ್ಲಿ ಆರ್ಥಿಕವಾಗಿ ಸ್ಪಂದಿಸುವ ಅನೇಕ ಮನಗಳು ಇದೆ. ಆರ್ಥಿಕತೆ ಇದು ಕೇವಲ ಗೋ ಬ್ಯಾಂಕ್ನ ಬಳಗವಲ್ಲ, ಬದಲಾಗಿ ಗೋವಿನ ಬಳಗವಾಗಿದೆ. ಗೋಶಾಲೆ ನಡೆಸುವವರು ಗೋಪಾಲಕರು, ಗವ್ಯ ಉದ್ಯಮಿಗಳು, ಗೋ ಆಧಾರಿತ ಕೃಷಿಕರು, ಗೋಪ್ರೇಮಿ ಜನಪ್ರತಿನಿಧಿಗಳು, ಗೋಪ್ರೇಮಿ ಸರ್ಕಾರಿ ನೌಕರರು, ಗೋಪ್ರೇಮಿ ವಿದ್ಯಾರ್ಥಿಗಳು, ಹೀಗೆ ಗೋವಿಗೆ ಸಂಬಂಧಿಸಿದ ಎಲ್ಲರೂ ಇದ್ದು ಇದೊಂದು ಗೋ ಮಾಧ್ಯಮವಾಗಿ ರೂಪಿಸಿ ಕೊಂಡಿಯಾಗಿ ಪಾರದರ್ಶಕತೆಯಿಂದ ಸಮರ್ಥವಾಗಿ ನಡೆಸಿಕೊಂಡು ಬರುತ್ತಿರುವ ಒಬ್ಬ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅವರೇ ಆ ಭಾರತೀಯ ಗೋ ಬ್ಯಾಂಕಿನ ಅಡ್ಮಿನ್ ಶ್ರೀ ವಿವೇಕ್ ಭಟ್ ಬ್ರಹ್ಮೂರವರು. ಇದರ ನಿರ್ವಹಣೆಯೊಂದೇ ಅಲ್ಲ, ಗೋ ಬ್ಯಾಂಕ್ನ ಗೋಪಾಲನೆಯನ್ನು ಕೂಡ ಅಚ್ಚುಕಟ್ಟಾಗಿ ದಣಿವರಿಯದೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಒಬ್ಬ ಸುಂದರ ಚಿತ್ರಕಾರ ಒಂದು ಸುಂದರವಾದ ಗುಲಾಬಿ ಹೂವನ್ನು ಬಿಡಿಸಿ ಕೆಳಗೆ ಗುಲಾಬಿ ಹೂವು ಒಂದು ಬರೆದರೆ ಹೇಗೆ ಸಹ್ಯ ಆಗೋದಿಲ್ಲವೋ ಹಾಗೆ ಬಹುಶಃ ಇನ್ನೂ ಹೆಚ್ಚಿನ ಪರಿಚಯ ಮಾಡಿಕೊಟ್ರೆ ಅದು ಸಹ್ಯ ಆಗಿರಲಿಕ್ಕಿಲ್ಲ. ಯಾಕೆಂದರೆ ನೀವು ಗೋ ಬ್ಯಾಂಕಿನ ಗುಂಪಿನಲ್ಲಿ ಅವನ್ನೆಲ್ಲ ನೋಡಿದಿರಿ, ಅವನ ಕಾರ್ಯ ಚತುರತೆ, ಕಾರ್ಯ ತತ್ಪರತೆ ಎಲ್ಲವನ್ನು ಕೂಡ ನೋಡಿದಿರಿ. ಅಂಥವನನ್ನು ಗುರುತಿಸುವಂಥ, ಯಾಕೆ ಪ್ರೀತಿ ನಾನು ಅಂಥವನನ್ನು ಅಂತ ಕರಿತೇನೆ, ನಾನು ಪ್ರೀತಿಯಿಂದ ಅವರನ್ನು ಗೌರವಿಸುವ ಸಂದರ್ಭ ದಯಮಾಡಿ ವಿವೇಕ್ ಬ್ರಹ್ಮರವರು ಸಮ್ಮಾನ ಪೀಠಕ್ಕೆ ಬರಬೇಕು. ಅಭ್ಯಾಗತರೆಲ್ಲರೂ ಸೇರಿ, ಕಮಿಟಿ ಅಭ್ಯಾಗತರೆಲ್ಲರೂ ಸೇರಿ ಈ ಒಂದು ಕಾರ್ಯ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೆಚ್ಚಿನ ಶಿಷ್ಯನಿಗೆ ಗುರುವಿನಿಂದಲೇ ಸನ್ಮಾನ ಆಗ್ತಾ ಇದೆ. ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ಲ ಗೋ ಬ್ಯಾಂಕ್ ಬಳಗದ ಗೋಪ್ರೇಮಿಗಳಿಗೆ ಮತ್ತು ಬಂದಿರುವ ಎಲ್ಲ ಆಗಮಿಸಿದ ಗೋಪ್ರೇಮಿಗಳಿಗೆ ಧನ್ಯವಾದ ಹೇಳ್ತೇನೆ. ನಿಜವಾಗಿ ಈ ಸನ್ಮಾನ ನನಗಾಗಬಾರ್ದು, ನಾನೊಬ್ಬ ಒಂದು ದೊಡ್ಡ ಸರಪಳಿಯ ಒಂದು ಸಣ್ಣ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ, ನಿಮ್ಮೆಲ್ಲರನ್ನ ಜೋಡಿಸುವಂತಹ ಕೆಲಸ ಮಾಡ್ತಾ ಇದ್ದೇನೆ. ಆದರೆ ಭಾರತೀಯ ಗೋ ಬ್ಯಾಂಕ್ ಬೆಳಗುತ್ತಿರುವಂಥದ್ದು ನಿಮ್ಮೆಲ್ಲರ ಸಹಕಾರದಿಂದ, ಹಾಗೂ ನಿಮ್ಮೆಲ್ಲರ ಸಹಕಾರ ನನ್ನೆಲ್ಲ ಕೆಲಸಕ್ಕೆ ಪ್ರೇರಣೆ. ಹಾಗಾಗಿ ಈ ಸನ್ಮಾನವನ್ನು ನಿಮ್ಮೆಲ್ಲರಿಗೂ ಅರ್ಪಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ನನಗಿರಲಿ. ಬಹಳಷ್ಟು ಬೆಂಗಳೂರಿನಿಂದವರು ಸಹ ಈ ನಮ್ಮ ಗೋ ಬ್ಯಾಂಕ್ ಬಳಗದ ಸದಸ್ಯರು ಬಂದಿದ್ದಾರೆ. ಅವರನ್ನು ಎಲ್ಲ ನಾವು ಕರೆಯುವಂಥ ಒಂದು ವೇದಿಕೆ ಆಗಬೇಕಿತ್ತು, ಆದರೆ ಸಮಯ ಖಳನಾಯಕ ಆಗಿದೆ. ಆದರೆ ಎಲ್ಲರಿಗೂ ಸಹ ನಾನು ಋಣವಾಗಿದ್ದೇನೆ. ಯಾಕೆಂದರೆ ಎಲ್ಲರೂ ಸಹ ಗೋ ಬ್ಯಾಂಕ್ನ ಪ್ರತಿ ಆಪತ್ಕಾಲದಲ್ಲೂ ಸಹ ಈಡೇರಿಸಿದ ಸಂಕಲ್ಪ ಕಾಮಧೇನುವಿನ ರೂಪದಲ್ಲಿ ನಿಮ್ಮೆಲ್ಲರ ರೂಪದಲ್ಲಿ ಕಾಮಧೇನು ಸಂಕಲ್ಪನ ಈಡೇರಿಸ್ತಾ ಇದ್ದಾಳೆ. ಹಾಗಾಗಿ ಮತ್ತೊಮ್ಮೆ ಈ ಗೋ ಬ್ಯಾಂಕ್ ಬಳಗ ಮತ್ತಷ್ಟು ವಿಸ್ತಾರವಾಗಲಿ. ಇವತ್ತು ಈ ಆಲೆಮನೆ ಹಬ್ಬದಲ್ಲಿ ಬಂದಿರುವ ಅನೇಕ ಗೋಪ್ರೇಮಿಗಳಿಂದ ಮತ್ತೆ ಸೇರಿಸ್ತೇವೆ. ಭಾರತೀಯ ಗೋ ಬ್ಯಾಂಕ್ ಈಗಾಗಲೇ 2ನೇ ಗ್ರೂಪಿಗೆ ಕಾಲಿಟ್ಟಿದೆ. ಇನ್ನು ಮುಂದಿನ ವರ್ಷ ಮತ್ತೆ 4 ಗ್ರೂಪ್ ಆಗಬೇಕು. ನೀವೆಲ್ಲರ ಸಹಕಾರ ಇರಬೇಕು. ಬರೀ ಇದೊಂದೇ ಗೋ ಬ್ಯಾಂಕ್ ವಿಷಯ ಅಲ್ಲ, ಗೋ ಬ್ಯಾಂಕ್ನ ಆರ್ಥಿಕತೆ ಉದ್ದೇಶ ಅಲ್ಲ, ಗೋ ಸಂರಕ್ಷಣೆ ಮೂಲ ಉದ್ದೇಶ ಆಗಬೇಕು. ಯಾಕೆಂದರೆ ಈ ಗೋ ಬ್ಯಾಂಕ್ನಲ್ಲಿ ಬರೀ ಗೋ ಬ್ಯಾಂಕ್ನ ವಿಷಯ ಅಲ್ಲ, ಇದು ಪ್ರತಿಯೊಬ್ಬ ಎಷ್ಟೋ ಕಷ್ಟದಲ್ಲಿರುವಂತಹ ಗೋಪಾಲಕರಿದ್ದಾರೆ, ಎಷ್ಟೋ ಕಷ್ಟದಲ್ಲಿರುವಂತಹ ಗೋ ಆಧಾರಿತ ಕೃಷಿಕರಿದ್ದಾರೆ, ಅಂಥವರಿಗೆಲ್ಲ ಆಗಬೇಕು. ಹಾಗೆ ಶ್ರೀಯುತ ಗುರುನಾಯಕರಂತಹ ಅನೇಕ ಗೋ ಆಧಾರಿತ ಕೃಷಿಕರು ಹುಟ್ಟಿ ಬರಬೇಕು. ಯುವಜನತೆ ಮತ್ತೆ ಈ ಗೋ ಬ್ಯಾಂಕ್ ಬಳಗದಲ್ಲಿ ಮತ್ತಷ್ಟು ಬರಬೇಕು. ಯಾಕೆಂದರೆ ಈ ಹಿರಿ ಜನ ಎಲ್ಲ ಸಹ
ನಮಗೆ ಒಂದು ಪೀಠಿಕೆ ಹಾಕಿ ಕೊಟ್ಟಿದ್ದಾರೆ, ಈ ಗೋ ಸಂರಕ್ಷಣೆಯ ಬುನಾದಿ ಹಾಕಿ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ಉಳಿಸಿ ಬೆಳೆಸಬೇಕು ಅಂತ ಹೇಳಿದ್ರೆ ಈ ಗುರುನಾಯಕಂತಹ ಗೋ ಆಧಾರಿತ ಕೃಷಿಕರು, ಶ್ರೀಯುತ ಪವನ್ ನಾಯಕರಂತಹ ಗೋರಕ್ಷಕರು, ಶ್ರೀಯುತ ಮಂಗೇಶ್ ನಾಯಕರಂತಹ ಯುವ ಸಮಾಜದ ಯುವ ರತ್ನಗಳು ಇವರೆಲ್ಲ ಬೇಕಾಗ್ತದೆ. ಮುಂದಿನ ಪೀಳಿಗೆಯಲ್ಲಿ ಗೋ ಬ್ಯಾಂಕ್ ಉಳಿಬೇಕು, ಗೋ ರಕ್ಷಣೆ ಆಗಬೇಕು, ಗೋ ಸಂಕುಲ ಉಳಿಬೇಕು ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಹಾಗಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದನ ಅರ್ಪಿಸ್ತಾ ಈ ಸನ್ಮಾನವನ್ನು ನಿಮ್ಮೆಲ್ಲರಿಗೂ ಸಮರ್ಪಿಸ್ತೇನೆ. ಹಾಗೆ ನನಗೆ ಪ್ರತಿಯೊಂದು ಈ ಒಂದು ಗೋ ಬ್ಯಾಂಕ್ನ ಅಭಿವೃದ್ಧಿಗಾಗಲಿ, ಪ್ರತಿಯೊಂದು ಗೋ ಬ್ಯಾಂಕ್ನ ಚಟುವಟಿಕೆಗಾಗಲಿ ಪ್ರೋತ್ಸಾಹಿಸ್ತಿರುವಂಥದ್ದು ಗೋ ಬ್ಯಾಂಕ್ ಆಡಳಿತ ಸಮಿತಿ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ, ಅವರ ಋಣದಲ್ಲಿದ್ದೇನೆ. ನಿಜವಾಗಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ಗೋ ಬ್ಯಾಂಕ್ನಲ್ಲಿ ನನಗೆ ಒಂದು ನಂಬಿಕೆಯನ್ನು ಇಟ್ಟು ನನ್ನ ಮೇಲೆ ಇಂಥದ್ದು ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಬಹಳ ಖುಷಿಯಿಂದ ನಾನು ಮಾಡ್ತಾ ಇದ್ದೇನೆ. ಹಾಗೆ ಈ ಆಡಳಿತ ಸಮಿತಿಯ ಪ್ರತಿಯೊಬ್ಬ ಸದಸ್ಯರು ಸಹ ನನ್ನೊಂದಿಗೆ ಇದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ಸಹ ಮತ್ತೊಮ್ಮೆ ವಂದನೆಯನ್ನು ತಿಳಿಸಿ ಮುಂದಿನ ಹಂತಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು.